ರಾಮ ಮಂದಿರದ ದೇಣಿಗೆ ಕಳವು ಪ್ರಕರಣ. ದೇವ್ರ ದುಡ್ಡನ್ನು ಬಿಡ್ಲಿಲ್ಲ ಅಂತಂದ್ರೆ ಇನ್ಯಾವುದನ್ನು ಬಿಡ್ಲಿಕ್ಕೆ ಸಾಧ್ಯ ಈ ಜನಗಳು? ಇವೆಲ್ಲ ಭಕ್ತಿಯ ಹಣವನ್ನ ಈ ಕಳ್ಳರು ಲೂಟಿ ಮಾಡಿದ್ದಾರೆ ಅಂದ್ರೆ ಇವರಿಗೆ ಎಂತ ಶಿಕ್ಷೆ ಆಗಬೇಕು. ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಇವತ್ತು ಈ ಸುದ್ದಿಯನ್ನು ಭಾಳ ಗಟ್ಟಿ ಮನಸ್ಸಿನಿಂದ ಮತ್ತು ಭಾಳ ಬೇಸರದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೇಳೋಕೆ ಹೊರಟಿರುವಂತಹ ವಿಚಾರ ನಿಜವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರನ್ನು ತರಿಸುತ್ತೆ ಮತ್ತು ರಕ್ತವನ್ನು ಕೂಡ ಕುದಿಸುತ್ತೆ. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರ ದರ್ಶನವನ್ನು ಮಾಡ್ತೀವಿ, ಭಕ್ತಿಯಿಂದ ಹುಂಡಿಗೆ ಕಾಸನ್ನು ಹಾಕ್ತೀವಿ. ನಮ್ಮ ಹತ್ರ ಕೋಟಿ ಕೋಟಿ ದುಡ್ಡಂತೂ ಇರಲ್ಲ. ನಮ್ಮ ಜೇಬ್ನಲ್ಲಿರೋ 10 ರೂಪಾಯಿನೋ 50 ರೂಪಾಯಿನೋ 500 ರೂಪಾಯಿನೋ ತೆಗೆದು ಕಣ್ಣಿಗೆ ಹೊತ್ಕೊಂಡು, ದೇವರೇ ನನ್ನ ಸಂಸಾರ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಆ ಹುಂಡಿಗೆ ದುಡ್ಡನ್ನು ಹಾಕ್ತೀವಿ. ಆ ಹುಂಡಿಗೆ ಬೀಳೋ ದುಡ್ಡು ಪ್ರತಿಯೊಂದು ನಾಣ್ಯದ ಹಿಂದೆಯೂ ಒಬ್ಬ ಬಡವನ ಬೆವರಿನ ಹನಿ ಇರುತ್ತೆ, ಒಬ್ಬ ರೈತ ಬೆಳೆದ ಫಸಲಿನ ಕಷ್ಟ ಇರುತ್ತೆ, ಒಬ್ಬ ತಾಯಿಯ ಪ್ರಾರ್ಥನೆ ಇರುತ್ತೆ. ಸರಿ, ನಾವೆಲ್ಲ ಯಾಕೆ ಹಣ ಹಾಕ್ತೀವಿ? ನಾವು ಕೊಟ್ಟ ಹಣದಿಂದ ದೇವಸ್ಥಾನದಲ್ಲಿ ಇನ್ಯಾರಿಗೋ ಒಂದು ಹೊತ್ತಿನ ಊಟ ಸಿಗಬಹುದು, ಯಾರಿಗೋ ಅನ್ನದಾನ ಮಾಡಬಹುದು, ಅಥವಾ ದೇವಸ್ಥಾನದ ಅಭಿವೃದ್ಧಿ ಆಗಬಹುದು ಅನ್ನೋ ನಂಬಿಕೆ. ದೇವಸ್ಥಾನದ ಹುಂಡಿ ಅಂದ್ರೆ ಅದು ಬರೀ ಕಬ್ಬಿಣದ ಪೆಟ್ಟಿಗೆ ಅಲ್ಲ, ಅದು ಕೋಟ್ಯಾಂತರ ಭಕ್ತರ ನಂಬಿಕೆಯ ಭಂಡಾರ. ಆದ್ರೆ ಅದೇ ಭಕ್ತರು ಕೊಟ್ಟ ಕೋಟಿ ಕೋಟಿ ಹಣವನ್ನ ದೇವರ ಹುಂಡಿಯಿಂದಲೇ ಕಳ್ಳತನವಾದ್ರೆ ಏನ್ ಅನಿಸಬಹುದು? ಸ್ನೇಹಿತರೆ, 100 ವರ್ಷಗಳ ಕಾಲ ಇಡೀ ದೇಶವೇ ಕಾದು ಕುಳಿತಿದ್ದಂತಹ, ರಕ್ತ ಸುರಿಸಿ ಹೋರಾಟ ಮಾಡಿ ಕಟ್ಟಿದ ಅಯೋಧ್ಯೆಯ ಆ ಭವ್ಯವಾದ ರಾಮ ಮಂದಿರದಲ್ಲಿ, ಅದೇ ರಾಮನ ಸನ್ನಿಧಿಯಲ್ಲಿ ಭಕ್ತರು ಕೊಟ್ಟ ಕಾಣಿಕೆ ಹಣ ಲೂಟಿಯಾಗಿದೆ. ದೇವರ ಹುಂಡಿಗೆ ಕನ್ನ ಹಾಕಿದ್ದಾರೆ. ಯಾರೋ ಬೇರೆಯವ್ರು ಯಾರೋ ಮಾಡಿಲ್ಲ, ಯಾವನೋ ಹೊರ್ಗಿನವನು ಬಂದು ಕಳ್ತನ ಮಾಡಿಲ್ಲ. ಆ ಹಣವನ್ನು ಎಣಿಸೋಕೆ ಅಂತ ದೇವಸ್ಥಾನದವರೇ SBI ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಅವ್ರು ಯಾವುದೋ ಸಬ್ ಕಾಂಟ್ರಾಕ್ಟ್ ಅಂತ ಯಾವುದೋ ಏಜೆನ್ಸಿಗೆ ಕೊಟ್ಟಿರ್ತಾರೆ. ಅಲ್ಲಿ ಸಿಬ್ಬಂದಿಗಳು ಈ ನೀಚ ಕೆಲಸವನ್ನು ಮಾಡಿರೋದು. ಬೇಲಿಯೇ ಎದ್ದು ಹೊಲ ಮೇಯ್ದಿದೆ. ಇದನ್ನು ಕೇಳಿದಾಗ ಸಾಮಾನ್ಯ ಭಕ್ತನಿಗೆ ಎಷ್ಟು ಬೇಸರ ಆಗಿರುತ್ತೆ ಯೋಚನೆ ಮಾಡಿ. ರಾಮ ಮಂದಿರ ಕಟ್ಟಬೇಕು ಅಂತ ಊರಿನಿಂದ ಮನೆಯಿಂದ ಇಟ್ಟಿಗೆ ಕಾಸು ಕಲೆಕ್ಟ್ ಮಾಡಿಕೊಂಡು ಹೋದ್ರು. ಒಬ್ಬ ವಯಸ್ಸಾದ ಅಜ್ಜಿ ತನ್ನ ಜೀವನ ಪೂರ್ತಿ ಕೂಡಿಟ್ಟಿದ್ದ ಹಣವನ್ನೆಲ್ಲ ತಂದು ರಾಮನಿಗಾಗಿ ಕೊಟ್ಲು. ಬೀದಿಯಲ್ಲಿ ಕಸ ಗುಡಿಸುವವರು ಕೂಡ ತನ್ನ ಒಂದು ದಿನದ ಕೂಲಿಯನ್ನ ತ್ಯಾಗ ಮಾಡಿದ್ರು ರಾಮ ಮಂದಿರಕ್ಕೋಸ್ಕರ. ಇವೆಲ್ಲ ಭಕ್ತಿಯ ಹಣವನ್ನ ಈ ಕಳ್ಳರು ಲೂಟಿ ಮಾಡಿದ್ದಾರೆ ಅಂದ್ರೆ ಇವರಿಗೆ ಎಂತ ಶಿಕ್ಷೆ ಆಗಬೇಕು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಹಗರಣ ಹೇಗೆ ನಡೀತು, CCTV ಕ್ಯಾಮ್ರಾಗಳಿದ್ರೂ ಇವರು ಹಣ ಎಗರಿಸಿದ್ದು ಹೇಗೆ, ದೇವರಿಗೆ ಸೇರಿದ ಚಿನ್ನ ಬೆಳ್ಳಿ ವಜ್ರಗಳು ಕೂಡ ಕಳುವಾಯಿತು, ಅದೆಲ್ಲವನ್ನೂ ಕೂಡ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಅಯೋಧ್ಯೆಗೆ ಪ್ರತಿದಿನ ಲಕ್ಷಾಂತರ ಭಕ್ತರು ಬರ್ತಾರೆ. ಪ್ರತಿದಿನ ಹುಂಡಿಗೆ ಕೋಟ್ಯಾಂತರ ರೂಪಾಯಿ ಹಣ, ಚಿನ್ನಾಭರಣ ಬೀಳುತ್ತೆ. ಇದನ್ನೆಲ್ಲ ಲೆಕ್ಕ ಹಾಕೋಕೆ ಅಂತ ಟ್ರಸ್ಟ್ನವರು ಒಂದು ಪ್ರತ್ಯೇಕ ರೂಮ್ ಮಾಡಿದ್ರು. ಅಲ್ಲಿ ಸುಸಜ್ಜಿತವಾದ CCTV ಕ್ಯಾಮ್ರಾಗಳು ಹಾಕಿದ್ರು. ಹಣ ಎಣಿಸೋಕೆ ಅಂತ ಬ್ಯಾಂಕ್ನಿಂದ ರಿಟೈರ್ಡ್ ಆದ ಅಧಿಕಾರಿಗಳನ್ನ ಮತ್ತು ಟ್ರಸ್ಟ್ನ ಕೆಲವರನ್ನ ಕೂಡ ನೇಮಕ ಮಾಡ್ಕೊಂಡಿದ್ರಂತೆ. ಎಲ್ಲವೂ ತುಂಬಾ ಕ್ಲೀನ್ ಆಗಿ ಪಾರದರ್ಶಕವಾಗಿ ನಡೆಯುತ್ತೆ ಅಂತಾನೆ ಇಡೀ ಜಗತ್ತು ಅಂದ್ಕೊಂಡಿತ್ತು. ಆದ್ರೆ ಒಳಗಡೆ ನಡೀತಿದ್ದ ಕತೆ ಬೇರೆ ಆಗಿತ್ತು. ಹಣ ಎಣಿಸೋಕೆ ಕೂತಿದ್ದ ಆ ಕದೀಮರ ತಲೆಯಲ್ಲಿ ಆ ರಾಮನ ಜಪ ಇರಲಿಲ್ಲ, ಬದಲಾಗಿ ದುರಾಸೆ ಇತ್ತು. ಕಣ್ಣ ಮುಂದೆ ಕಂತೆ ನೋಟುಗಳನ್ನ ನೋಡಿದ ತಕ್ಷಣ ಇವರ ಬುದ್ಧಿ ಕೆಟ್ಟೋಯ್ತು. ಹೇಗಾದ್ರೂ ಮಾಡಿ ಹಣ ಹೊಡಿಬೇಕು ಅಂತ ಒಂದು ಪಕ್ಕಾ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ನಿಮ್ಗೆ ಅನ್ಸ್ಬೋದು, CCTV ಕ್ಯಾಮ್ರಾ ಇತ್ತಲ್ಲ, ಕದ್ರೆ ಗೊತ್ತಾಗ್ಬೇಕಲ್ವಾ ಅಂತ. ಇಲ್ಲೇ ಇರೋದು ಅವ್ರ ಕುತಂತ್ರ. ಕಳ್ಳತನ ಮಾಡೋಕೆ ಅಂತಾನೆ ಇವರೊಂದು ಹೊಸ ದಾರಿಯನ್ನು ಹುಡ್ಕೊಂಡಿದ್ರು. ದಿನ ಬೆಳಗಾದ್ರೆ ಹಣ ಎಣಿಸುವಾಗ ಇವರ ತಂಡದ ಒಬ್ಬ ಕ್ಯಾಮ್ರಾದ ಮುಂದೆ ಅಡ್ಡಲಾಗಿ ನಿಂತ್ಕೊಳ್ತಾನೆ. ಹಿಂಗೆ ಇವ್ರ ತಂಡದಿಂದ ಒಬ್ಬ ಬರ್ತಾನೆ, ಬಂದ್ಬಿಟ್ಟು ಅಡ್ಡ ನಿಂತ್ಕೊಳ್ತಾನೆ. ಅಂದ್ರೆ ಕ್ಯಾಮ್ರಾದಲ್ಲಿ ಕೇವಲ ಅವನ ಬೆನ್ನು ಮಾತ್ರ ಕಾಣಿಸ್ಬೇಕು, ಆ ಕಡೆ ಏನ್ ನಡೀತಾ ಇದೆ ಅಂತ ರೆಕಾರ್ಡ್ ಆಗಬಾರ್ದು. ಈಗ ಕ್ಯಾಮ್ರಾವನ್ನ ಬ್ಯಾಕ್ ಮಾಡಿ ಹಿಂದ್ಗಡೆ ಹಣದ ಬಂಡಲ್ಗಳನ್ನ ಸೈಡ್ ಮಾಡ್ತಾ ಇದ್ರು. ಇನ್ನೊಂದು ಭಯಂಕರವಾದ ಐಡಿಯಾ ಅಂದ್ರೆ ಬಂಡಲ್ ಸ್ಕ್ಯಾಮ್. 100 ರೂಪಾಯಿಯ 100 ನೋಟುಗಳನ್ನ ಒಂದು ಕಟ್ಟು ಮಾಡ್ತಾರಲ್ವಾ, ಇವ್ರು ಏನ್ ಮಾಡ್ತಿದ್ರು, ಆ 100 ನೋಟುಗಳ ಮಧ್ಯೆ ಹೆಚ್ಚುವರಿಯಾಗಿ ಒಂದು 4-5 ನೋಟುಗಳನ್ನ ಸೇರಿಸ್ಬಿಡ್ತಾ ಇದ್ರು. ಅಂದ್ರೆ ಒಂದು ಬಂಡಲ್ನಲ್ಲಿ 100 ನೋಟ್ ಇರಬೇಕು, ಆ ಜಾಗದಲ್ಲಿ ಇವರು 105 ನೋಟು 110 ನೋಟುಗಳನ್ನ ಇರ್ತಿದ್ವು. ನೋಡೋಕೊಂದು ಬಂಡಲ್ ತರ ಕಾಣುತ್ತೆ. ಆಮೇಲೆ ಸಂಜೆ ಮನೆಯವರಿಗೆ ಹೋಗುವಾಗ ಆ ಹೆಚ್ಚುವರಿ ನೋಟುಗಳನ್ನ ಮಾತ್ರ ಮೆಲ್ಲಗೆ ತಮ್ಮ ಜೇಬಿಗೆ ಸಿಟ್ಸ್ಕೊಂಡು ಹೋಗ್ತಾ ಇದ್ರಂತೆ. ಈ ರೀತಿ ದಿನಕ್ಕೆ ಲಕ್ಷಾಂತರ ರೂಪಾಯಿ ಹಣ ಸೈಡ್ ಆಗ್ತಾ ಇತ್ತು. ಹೀಗೆ ಪುಕ್ಕಟ್ಟೆಯಾಗಿ ಹಣ ಬರೋಕೆ ಶುರುವಾದ ಮೇಲೆ ಇವರ ಜೀವನ ಶೈಲಿ ಬದಲಾಗಿ ಹೋಯ್ತು. ಇದರಲ್ಲೊಬ್ಬ ಉದ್ಯೋಗಿ ಇದ್ದ, ಅವನ ತಿಂಗಳ ಸಂಬಳ ಬರೀ ಒಂದು 18,000 20 ಸಾವಿರ ರೂಪಾಯಿ. ಊಟ ಬಾಡಿಗೆ ಅಂತ ಹೋದ್ರೆ 18,000 ಏನು ಉಳಿಯುತ್ತೆ? ಆದ್ರೆ ಈ ಪುಣ್ಯಾತ್ಮ ಇದ್ದಕ್ಕಿದ್ದಂತೆ ತನ್ನ ಊರಿನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು ದೊಡ್ಡ ಜಮೀನನ್ನ ಖರೀದಿ ಮಾಡ್ತಾನೆ. ಇದೇ ಪೊಲೀಸರಿಗೆ ಸಿಕ್ಕ ಮೊದಲ ಕ್ಲೂ. ಅರೆ, ಇವನಿಗೆ ಇಷ್ಟು ದುಡ್ಡು ಎಲ್ಲಿಂದ ಬಂತ್ರಿ?
ಯಾರಿಗ ಅನುಮಾನ ಬರಲ್ಲ. ವಿಷಯ ಪ್ರಧಾನಿ ಕಚೇರಿಗೂ ಹೋಯಿತು. ತಕ್ಷಣವೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಐಜಿ ಮಟ್ಟದ ಅಧಿಕಾರಿಗಳಿರುವ ಒಂದು ವಿಶೇಷ ತನಿಖಾ ತಂಡವನ್ನ SIT ಅನ್ನ ರಚನೆ ಮಾಡಿದ್ರು. ಪೊಲೀಸರು ಸೀದಾ ಹೋಗಿ ತನಿಖೆ ಶುರು ಮಾಡಿದಾಗ ಅಲ್ಲಿ ನಡೀತಿದ್ದ ಅವ್ಯವಸ್ಥೆಯನ್ನ ನೋಡಿ ಅವರಿಗೆ ಶಾಕ್ ಆಯ್ತು. ಹಣ ಎಣಿಸುವ ಕೆಲಸಕ್ಕೆ ಜನರನ್ನ ಸೇರಿಸ್ಕೊಳ್ಳುವಾಗ ಅವರು ಯಾರು, ಅವರ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ಚೆಕ್ ಮಾಡಿರ್ಲಿಲ್ಲ. ಯಾರ್ಯಾರೋ ಬಂದು ಹಣದ ಕಂತೆಗಳ ಮಧ್ಯೆ ಕೂತು ಎಣಿಕೆ ಮಾಡ್ತಿದ್ರು. ಇದನ್ನೆಲ್ಲ ರೆಕಮೆಂಡ್ ಮಾಡ್ತಾ ಇದ್ದಿದ್ದು ಈ ಚಂಪತ್ ರಾಯ್ ಅವರ ಕಾರ್ ಡ್ರೈವರ್ ಅಂತೆ. ಇನ್ನ ಈ ಹಣ ಸಾಗಿಸುವಾಗ ಯಾವ ಭದ್ರತಾ ನಿಯಮಗಳು ಇರಲಿಲ್ಲ. ಪೊಲೀಸರು CCTV ದೃಶ್ಯಗಳನ್ನ ಇಂಚಿಂಚಾಗಿ ಪರಿಶೀಲನೆ ಮಾಡಿದ್ರು. ಪ್ರತಿಯೊಬ್ರು ಬ್ಯಾಂಕ್ ಅಕೌಂಟ್ ಆಸ್ತಿ ಪತ್ರಗಳನ್ನ ಕೆದಕಿದ್ರು. ಆಗ್ಲೇ ಕ್ಯಾಮ್ರಾ ಮುಂದೆ ಅಡ್ಡ ಬಂದು ನಿಂತ್ಕೊಳ್ತಿದ್ದ ಡ್ರಾಮಾ, ಜಮೀನು ಖರೀದಿಸಿದ ಬಂಡವಾಳ ಎಲ್ಲವೂ ಬಯಲಾದದ್ದು. ಕೊನೆ ಗುರುವಾರ ತಡರಾತ್ರಿ ಟ್ರಸ್ಟ್ನ ಪ್ರಮುಖ ಸದಸ್ಯರಾದ ಕೃಷ್ಣ ಮೋಹನ್ ಅವರು ಪೊಲೀಸ್ ಠಾಣೆಗೆ ಹೋಗಿ ಅಧಿಕೃತವಾಗಿ ದೂರನ್ನ ಕೊಟ್ಟರು. ಸುಭಾಷ್ ಶ್ರೀವಾಸ್ತವ್ ಡ್ರೈವರ್ ಆಗಿದ್ದ ತಿನ್ನು ಯಾದವ್, ನಾನು ಹೇಳಿದ್ನಲ್ಲ ಚಂಪತ್ ರಾಯ್ ಅವರ ಡ್ರೈವರ್ ಅಂತ, ಆ ವ್ಯಕ್ತಿ ಅವಿನಾಶ್ ಶುಕ್ಲಾ ಸೇರಿದಂತೆ ಒಟ್ಟು 8 ಜನರನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಹೊಸ ಕಾನೂನಿನ ಅಡಿಯಲ್ಲಿ ಇವರ ಮೇಲೆ ಕ್ರಿಮಿನಲ್ ನಂಬಿಕೆ ದ್ರೋಹ ವಂಚನೆ, ಕಳ್ಳತನದಂತಹ ಕಠಿಣ ಕೇಸ್ಗಳು ದಾಖಲಾಗಿವೆ. ತಪ್ಪಿತಸ್ಥರೆಂದು ಸಾಬೀತಾದ್ರೆ ಇವರಿಗೆ 10 ವರ್ಷ ಕಠಿಣ ಜೈಲು ಶಿಕ್ಷೆ ಆಗಬಹುದು. ಆದ್ರೆ ಕತೆ ಇಲ್ಲೇ ಮುಗಿಯಲ್ಲ ಸ್ನೇಹಿತರೆ. ಅಸಲಿ ಆಟ ಶುರುವಾಗಿರೋದೇ ಈಗ. ಯಾವಾಗ ಈ 8 ಜನ ಅರೆಸ್ಟ್ ಆದರೋ ಇಡೀ ದೇಶದಲ್ಲಿ ಒಂದು ದೊಡ್ಡ ರಾಜಕೀಯ ಬಿರುಗಾಳಿ ಎದ್ದಿದೆ. ಸಮಾಜವಾದಿ ಪಕ್ಷ, ಆಮ್ ಆದ್ಮಿ ಪಕ್ಷ ಸೇರಿದಂತೆ ವಿರೋಧ ಪಕ್ಷದ ನಾಯಕರುಗಳು ಒಂದು ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ. ಬರೀ 1-2 ಕೋಟಿ ನೋಟುಗಳಷ್ಟೇ ಕಳ್ತನ ಆಗಿಲ್ಲ. ಭಕ್ತರು ದೇವರಿಗೆ ಅಂತ ಕೊಟ್ಟಿದ್ದ ವಜ್ರದ ಹರಳುಗಳು, 200 ಕೋಟಿಗೂ ಅಧಿಕ ನಗದು ಮತ್ತು ಬರೋಬ್ಬರಿ 200 kg ಬೆಳ್ಳಿ ಆಭರಣಗಳು ಕೂಡ ಲೂಟಿಯಾಗಿವೆ. ಕೇವಲ 18,000 ಸಂಬಳ ತಗೊಳ್ಳೋ ಈ ಸಣ್ಣ ಪುಟ್ಟ ನೌಕರರು ಇಷ್ಟು ದೊಡ್ಡ ಸ್ಕ್ಯಾಮ್ ಮಾಡಲು ಸಾಧ್ಯವೇ ಇಲ್ಲ. ಇವರ ಹಿಂದೆ ಕುಳಗಳಿದ್ದಾವೆ. ಆ ದೊಡ್ಡ ತಿಮಿಂಗಳಗಳನ್ನ ರಕ್ಷಣೆ ಮಾಡಲು ಕೇವಲ ಈ ಸಣ್ಣ ಮೀನುಗಳನ್ನ ಬಲಿಪಶು ಮಾಡಲಾಗ್ತಾ ಇದೆ ಅಂತ ಗುಡುಕ್ತಾ ಇದ್ದಾರೆ. ಆರೋಪದಲ್ಲೇನು ನನಗೆ ಗೊಂದಲಗಳು ಕಾಣಿಸ್ತಾ ಇಲ್ಲ. ಇರಬಹುದು, ಏನು ಬೇಕಾದ್ರೂ ನಡೆದಿರಬಹುದು. ದುಡ್ಡಿನ ಮುಂದೆ ಪ್ರತಿಯೊಬ್ಬನು ಕೂಡ ಇವತ್ತು ತಲೆಬಾಗಿ ನಿಲ್ತಾನೆ. ಅದಕ್ಕೆ ರಾಮನ ದುಡ್ಡನ್ನ ಕದಿಲು ಈ ಕದಿಮೃಗ ಯಾಕಿರಬಹುದು. ಈಗ ಈ ಪ್ರಕರಣವನ್ನ ಸ್ವತಂತ್ರವಾಗಿ CBIನಿಂದ ತನಿಖೆ ಮಾಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. SIT ತನಿಖೆ ಮಾಡಿದ್ರೆ ಸಾಕ್ಷ್ಯಗಳನ್ನ ನಾಶ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ CBI ತನಿಖೆ ಆಗಲೇಬೇಕು ಅನ್ನೋದು ಹೋರಾಟಗಾರರ ಆಗ್ರಹ. ಸ್ನೇಹಿತರೆ, ಇದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ನೋವಾಗುತ್ತೆ. ಧರ್ಮದ ಹೆಸರಿನಲ್ಲಿ ದೇವರ ಮೇಲಿನ ಅತಿಯಾದ ನಂಬಿಕೆಯಿಂದ ಜನ ತಮ್ಮ ಕಷ್ಟಪಟ್ಟ ದುಡಿದ ಹಣವನ್ನು ನೀಡುತ್ತಾರೆ. ಆ ಹಣವನ್ನ ಕಾಯ್ಬೇಕಾದ್ರವರೇ ಈ ರೀತಿ ಕಳ್ಳರಾಗ್ಬಿಟ್ರೆ ಭಕ್ತರ ನಂಬಿಕೆಗೆ ಬೆಲೆ ಏನ್ರಿ? ನಮ್ಮ ಆಕ್ರೋಶ ಇರೋದು, ಯೋಚನೆ ಮಾಡ್ರಿ, 500 ವರ್ಷಗಳಿಂದ ರಾಮ ಮಂದಿರವನ್ನ ಕಟ್ಟಬೇಕು, ರಾಮ ಅಲ್ಲಿ ಬರಬೇಕು, ರಾಮ ನಮ್ಮ ಮನೆ ದೇವರು, ರಾಮ ನಮ್ಮ ಹೃದಯ ದೇವರು, ರಾಮ ನನ್ನ ಇಷ್ಟ ದೇವರು. ಈ ರೀತಿ ಎಷ್ಟು ಜನ ಹೋರಾಟ ಮಾಡಿದ್ರು. ಈ ದೇಶದ ಅಸ್ಮಿತೆಯೇ ರಾಮ ಅಂತ ವಾದ ಮಾಡಿದ್ವಲ್ರಿ. ಅಂತ ರಾಮನ ಹೆಸರು ಹೇಳ್ಕೊಂಡು ನೀವು ಈ ರೀತಿ ಕಳ್ಳತನ ಮಾಡಿದ್ರೆ ಬಹುಶಃ ಇವತ್ತು ರಾಮನ ಕಣ್ಣಲ್ಲೂ ನೀರು ಬಂದಿರಬಹುದೇನೋ ಅಂತ ಅನ್ಸುತ್ತೆ ನನಗೆ. ರಾಮನ ಕಣ್ಣಲ್ಲೂ ನೀರು ಬಂದಿರುತ್ತೆ. ನನ್ನ ಹುಂಡಿ ದುಡ್ಡನ್ನ ಜನರ ಸೇವೆಗಾಗಿ ಬಳಸಬೇಕಿತ್ತು, ಜನರ ಪ್ರಸಾದಕ್ಕಾಗಿ ಬಳಸಬೇಕಾಗಿತ್ತು, ಅಥವಾ ದೇವಸ್ಥಾನದ ಅಭಿವೃದ್ಧಿ ಪಡಿಸಬೇಕಾಗಿತ್ತು. ಇವ್ರು ಏನು ಮಾಡಿದ್ರಪ್ಪ? ನನಗೆ ಯಾಕೆ ಬೇಕಿತ್ತೋ ಈ 500 ವರ್ಷದ ಹೋರಾಟ, ಇದೆಲ್ಲ ಇದಕ್ಕೋಸ್ಕರನ ಅಂತ ಯೋಚನೆ ಮಾಡಿರ್ತಾನೇನು. ನನ್ನ ಆಕ್ರೋಶ ಇರೋದು ಕೇವಲ ಕಳೆದು ಹೋದ ಹಣದ ಬಗ್ಗೆ ಅಲ್ಲ, ಆ ಹಣದ ಹಿಂದಿದ್ದ ಕೋಟ್ಯಾಂತರ ಜನರ ಭಕ್ತಿಯನ್ನ, ನಂಬಿಕೆಯನ್ನ ಇವರು ಕೊಳೆ ಮಾಡಿದ್ರಲ್ಲ, ಆ ದ್ರೋಹದ ಬಗ್ಗೆ. ಒಬ್ಬ ಭಕ್ತ ಉಂಡಿಗೆ 10 ರೂಪಾಯಿ ಹಾಕಿದ್ರು ಅದು ಪಾರದರ್ಶಕವಾಗಿ ಲೆಕ್ಕಕ್ಕೆ ಸಿಗಬೇಕು. ರಾಮನ ಹೆಸರಿನಲ್ಲಿ ಲೂಟಿ ಮಾಡಿದವರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ಹುದ್ದೆಯಲ್ಲಿರಲಿ, ಅವರ ಮುಖವಾಡ ಕಳಚಲೇಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಿಪಕ್ಷಗಳು ಹೇಳುವಂತೆ ಇದು 200 ಕೋಟಿಗೂ ಮೀರಿದ ದೊಡ್ಡ ಹಗರಣ ಅಂತ ನಿಮಗನ್ಸುತ್ತಾ? ಅಥವಾ ಇದರಲ್ಲಿ ಬರೀ ಆ 8 ಜನರ ಕೈವಾಡ ಮಾತ್ರ ಇದೆ ಅಂತಾನು ಅನ್ಸುತ್ತಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ದಯವಿಟ್ಟು ಆದಷ್ಟು ಈ ವಿಡಿಯೋನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸತ್ಯ ಪ್ರತಿಯೊಬ್ಬರಿಗೂ ತಿಳಿಲಿ. ಇಂತಹ ಮತ್ತಷ್ಟು ನೈಜ ವರದಿಗಳೊಂದಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.